ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಎಲ್ಲರೂ ಖುಷಿಯಾಗಿ ಹಬ್ಬನ ಮಾಡಿ. ಸೊ ನಮ್ಮ ಮನೇಲಿ ಈ ರೀತಿ ತುಂಬ ಸಿಂಪಲ್ಲಾಗಿ ಹಬ್ಬನ ಆಚರಿಸಿದ್ದೀವಿ. ಹಾಗೆಯೇ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಬೆಳಿಗ್ಗೆ ಬೇಗ ಎದ್ಬಿಟ್ಟು ಈ ಥರ ಎಲ್ಲ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಸಿಂಪಲ್ಲಾಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ನೋಡಿ, ಬೆಳಿಗ್ಗೆ ಬೇಗ ಅಡುಗೆ ಏನೂ ಮಾಡಿಲ್ಲ. ಫಸ್ಟಿಗೆ ಪೂಜೆ ಮುಗಿಸ್ಕೊಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಎದ್ದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೆ. ಸೊ ಮನೆಯಲ್ಲಿ ಪೂಜೆ ಎಲ್ಲ ಮುಗ್ದಿದೆ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿ ಆಗ್ತಾಯಿದ್ವಿ. ಸೊ ನನ್ನ ಮಕ್ಕಳಿಗೂ ರೆಡಿ ಮಾಡಿಬಿಟ್ಟು ನಾನು ರೆಡಿಯಾಗಿದೆ. ಸೊ ಮನೇಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವಾಗ. ನೋಡಿ, ಈ ಥರ ಎಲ್ಲ ದೇವರಿಗೆಲ್ಲ ರೆಡಿ ಮಾಡಿದ್ದಾರೆ. ಸೊ ದೇವ್ರಿಗೆ ಬಂದ ತಕ್ಷಣ ದೇವರಿಗೆಲ್ಲ ಅರ್ಶಿನ ಎಲ್ಲ ಮುಗಿಸ್ಕೊಬಿಟ್ಟು ಹಾಗೆ ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ನೋಡಿ, ಹೂವಲ್ಲಿ ತುಂಬ ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿದರು. ಬಟ್ ಇನ್ನೊಂದು ಬಂದುಬಿಟ್ಟು ಇಲ್ಲಿ ಪ್ರತಿ ವರ್ಷವೂ ಜಾತ್ರೆ ಮಾಡ್ತಾರೆ. ಆಂಜನೇಯ ಸ್ವಾಮಿದಿದ್ದು ದೇವಸ್ಥಾನ. ಸೊ ಇಲ್ಲಿ ಪ್ರತಿ ವರ್ಷವೂ ಜಾತ್ರೆ ನಡೆಯುತ್ತೆ ಇಲ್ಲಿ. ನೋಡಿ, ಈ ಥರ ಎಲ್ಲ ದೇವರಿಗೆಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿಬಿಟ್ಟು ಫುಲ್ ದೇವಸ್ಥಾನ ಎಲ್ಲ ಅಲಂಕಾರ ಮಾಡಿಬಿಟ್ಟು ದೇವ್ರ ಪ್ರಸಾದ ಎಲ್ಲನೂ ಕೊಡ್ತಾಯಿದ್ರು. ಪ್ರತಿ ವರ್ಷವೂ ಕೊಡ್ತಾರೆ ಇಲ್ಲಿ. ಸೊ ಔಟ್ ಸೈಡ್ ಬಂದುಬಿಟ್ಟು ಈ ಥರ ಹೂವಲ್ಲಿ ಎಲ್ಲ ಡೆಕೋರೇಷನ್ ಮಾಡಿದರು. ನಾನು ವೀಡಿಯೋ ಮಾಡ್ತಾಯಿದ್ದೆ. ನನ್ನ ಮಕ್ಕಳು ನಮ್ಮ ಮನೆಯವರು ಅಲ್ಲಿ ಮುಂದೆಗಡೆ ಆಟ ಆಡ್ತಾಯಿದ್ರು ನೋಡಿ. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಮಕ್ಕಳಿಗೆ ತುಂಬಾ ಖುಷಿ ಇರುತ್ತೆ. ಪ್ರತಿಯೊಬ್ಬರಿಗೂ ಖುಷಿನೇ ಹಬ್ಬ ಅಂದರೆ. ಸೊ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಅಂದರೆ ತುಂಬಾ ಖುಷಿ. ಹೊಸ ಬಟ್ಟೆ ಎಲ್ಲ ಹಾಕ್ಕೊಳ್ಳೋದು ಅವರಿಗೆಲ್ಲ ತುಂಬಾ ಇಷ್ಟ ಆಗುತ್ತಲ್ಲ. ನೋಡಿ, ಈ ಕಡೆ ಎಲ್ಲ ಪ್ರಸಾದ ಕೊಡ್ತಾಯಿದ್ರು. ಒಂದು ಕಡೆ ನಾವು ಪ್ರಸಾದ ಎಲ್ಲ ತಿಂದ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತಾಯಿದ್ದೆ. ತುಂಬ ಜನ ಇದ್ದರು. ಸೊ ಸ್ವಲ್ಪ ಜನ ಎಲ್ಲ ಕಮ್ಮಿ ಆದಮೇಲೆ ವಿಡಿಯೋ ಮಾಡಿದ್ದು. ಸೊ ಮನೆಗೆ ಬಂದುಬಿಟ್ಟು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದ್ದೆ. ನೋಡಿ, ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕಾಯಿ ಒಬ್ಬಟ್ಟು ಮಾಡ್ಕೊಂಡಿದ್ದೆ. ಪ್ರತಿ ವರ್ಷವೂ ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ದೆ. ಸೊ ಈ ಸಲ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಕಾಯಿ ಒಬ್ಬಟ್ಟು ಮಾಡಿದ್ದೆ. ಸೊ ಇಲ್ಲಿ ಇನ್ನೊಂದು ಬಂದುಬಿಟ್ಟು ಕೋಸಂಬರಿ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿರೋದು. ಸೊ ನಾವು ಇಬ್ಬರೇ ಅಲ್ವಾ ಇರೋದು, ಮಕ್ಕಳೂ ಅಷ್ಟಕ್ಕಷ್ಟೇ ಸ್ವಲ್ಪನೇ ತಿನ್ನೋದು. ಹಂಗಾಗ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡು ಸುಮ್ಮನೆ ಜಾಸ್ತಿ ಮಾಡಿಬಿಟ್ಟು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದು. ಸೊ ಇದು ಬಂದುಬಿಟ್ಟು ಅಲಸಂದಿ ಪಲ್ಯ. ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬಟ್ ಉದ್ದ ಅಲಸಂದಿ ಬರುತ್ತಲ್ಲ ಅದ್ರದ್ದು ಇದು. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ನಾನು ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಂದರೆ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ. ಪಲ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಸಾಂಬಾರು ಬಂದುಬಿಟ್ಟು ಸೊಪ್ಪು ಸಾಂಬಾರು ಮಾಡಿದ್ದೆ. ಸೊ ಬೇಳೆ ಒಬ್ಬಟ್ಟು ಆಗಿದ್ದಿದ್ರೆ ಒಬ್ಬಟ್ಟು ಸಾಂಬಾರು ಮಾಡ್ತಾಯಿದ್ದೆ. ಹಂಗಾಗ್ಬಿಟ್ಟು ಬೇಳೆ ಒಬ್ಬಟ್ಟು ಮಾಡಿಲ್ವಲ್ಲ, ಸೊ ಹಂಗಾಗಿ ಸೊಪ್ಪು ಸಾಂಬಾರು ಮಾಡಿದ್ದು. ಇಲ್ಲಿ ಅನ್ನನೂ ರೆಡಿಯಾಗಿದೆ. ಸೊ ಮಧ್ಯಾಹ್ನಕ್ಕೆ ಊಟ ಎಲ್ಲ ರೆಡಿಯಾಗಿದೆ. ಬೆಳಗ್ಗೆ ದೇವಸ್ಥಾನದಲ್ಲಿ ಊಟ ತಿನ್ಕೊಬಂದಿದ್ವಲ್ಲ, ಹಂಗಾಗ್ಬಿಟ್ಟು ಏನೂ ತಿಂದಿಲ್ಲ. ಸೊ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡಿ ಇಟ್ಟಿದ್ದೆಲ್ಲ. ನೋಡಿ, ಈ ಥರ ಇತ್ತು ನಮ್ಮ ಇವತ್ತಿನ ಒಂದು ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.